ಮೈಸೂರಿನವರು ತಲೆ ತಗ್ಸೋಂಥ ವಿಷಯ ಅದು. ಅದೇನೇ ಆಗಿರ್ಬೋದು, ಬಟ್ ಕಾನೂನು ಸ್ವಲ್ಪ ಬಿಗಿ ಆಗಬೇಕು. ಈ ಥರ ಇದಕ್ಕೇನಾಗಿದೆ ಅಂದರೆ ಈಗ ಈ ಸಾಕ್ಷಿ ಏನೂ ಇದಿಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ಬಟ್ ಅದಕ್ಕೆ ಕಠಿಣವಾಗಿ ಏನಾದ್ರು ಒಂದು ಕ್ರಮ ತೊಗೊಂಡ್ರೆ ಕಾನೂನು ಪ್ರಕಾರ ಮಿಕ್ಕಿದ್ದು ಇನ್ನು ಅನಾಹುತಗಳಾಗೋದು ತಪ್ಪುತ್ತೆ. ಮುಂದಿನ ಹೆಣ್ಮಕ್ಳ ಬಗ್ಗೆ ಏನ್ಯಾವುದೋ ಒಂದು ಕಠಿಣವಾದ ಕಾನೂನು ಬರಬೇಕು ಇದು ಅಂತ ನಮ್ಮ ಅನಿಸಿಕೆ. ಹೌದು, ಸತ್ಯ. ಬಟ್ ಈಗ ಅದು ಅವನು ಸೈಕೋ ಥರ ಮಾಡಿದಾನೋ ಇಲ್ಲ ಯಾವ ಥರ ಮಾಡಿದಾನೋ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ಈಗ ಬಡ ಹೆಣ್ಮಕ್ಳು ಅಂದ್ಬಿಟ್ಟು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಅದ್ರ ಬಗ್ಗೆ. ಅದು ನೋಡಿ ಹಂಗೆ ಶಮನ ಆಗೋಯ್ತು ವಿಷಯ. ಜಾಸ್ತಿ ಯಾರೂ ಮಾತಾಡಲಿಲ್ಲ, ಮೀಡಿಯಾದಲ್ಲಿ ಪಬ್ಲಿಕ್ ಆಗಲಿಲ್ಲ. ಅದು ಯಾರೋ ಶ್ರೀಮಂತರು, ಯಾರೋ ರಾಜಕಾರಣಿ ಮಕ್ಕಳು, ಇನ್ಯಾರೋ ದೊಡ್ಡ ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆಲ್ಲ ಪ್ರಚಾರ ಆಗ್ತಿತ್ತು. ಅದು ತುಂಬ ಬೇಜಾರಾಗ್ತದೆ. ನಮ್ಮ ಮೈಸೂರಲ್ಲಿ ಈ ಥರ ಆಗಬಾರ್ದಾಗಿತ್ತು. ತುಂಬ ಹೀನ ಕೃತ್ಯ ಅದು, ಬೇಜಾರಾಗುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಸುದ್ದಿ ಆಗಲಿಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಬಟ್ ಈಗ ಕಾನೂನು ಬೇರೆ ಏನಾದ್ರು ಕಠಿಣ ಕ್ರಮ ತೊಗೋಬೇಕು. ಈ ಥರ ಅತ್ಯಾಚಾರ ಮಾಡಿ ಅಪರಾಧಿಗಳು ಈ ಥರ ಈಸಿಯಾಗಿ ತಪ್ಪಿಸ್ಕೊಳ್ಳೋದು, ಇದಾಗೋದು ಏನು ಮಾಡ್ತಾರೆ, ಕಾಲು ಗುಂಡೆಟ್ ಹಾಕಿದ್ದಾರೆ, ಹೋಗಿ ಜೈಲಿಗೆ ಹಾಕ್ತಾರೆ. ಅದು ಬಿಟ್ಟರೆ ಕಠಿಣವಾಗಿ ಏನು ಶಿಕ್ಷೆ ಆಗಿಲ್ವಲ್ಲ. ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡ್ತೀರಾ? ನಾಳೆ ಇನ್ನೊಬ್ಬ ಯಾವನ ಮಾಡ್ಬೋದು. ಈ ಥರ ಆಗ್ತಾನೇ ಇದೆ, ನಿರಂತರವಾಗಿ ಆಗ್ತಾಯಿದೆ, ಹೆಣ್ಮಕ್ಳ ಮೇಲೆ ತುಂಬ ಆಗ್ತಾಯಿದೆ. ಬಟ್ ಕಾನೂನು ಕ್ರಮ ತುಂಬ ಕಠಿಣವಾಗಿ ಬರಬೇಕು.